ಸೊ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಇವತ್ತು ನೀವೆಲ್ಲ ವಕೀಲರಿದ್ದೀರಿ, ನಿಮ್ಮ ಮೌಲ್ಯನೇ ದೊಡ್ಡ ಅಲಂಕಾರ. ಸಂವಿಧಾನನೇ ನಿಮ್ಗೆ ಆಭರಣ. ಪ್ರತಿ ಹಂತದಲ್ಲೂ ಕೂಡ ನೀವು ಸಂವಿಧಾನವನ್ನ ಕಾಪಾಡಿಕೊಂಡು ನೀವು ಬಂದಿದ್ದೀರಿ. ನಿಮ್ಮ ಮಾತಿನಲ್ಲಿ ಭೂಷಣ, ಮಾತೇ ನಿಮ್ಗೆ ಭೂಷಣ. ಪ್ರತಿಯೊಬ್ರು ಕೂಡ ವಕೀಲರು ನಿಮ್ಮ ಹತ್ರ ಬರ್ಬೇಕಾದ್ರೆ ಎಲ್ಲ ವಕೀಲರು ಇದು ಯಾರು ನಮ್ಮಂತ ಕಕ್ಷಿದಾರರು ಕಕ್ಷಿದಾರ ಬರ್ಬೇಕಾದ್ರೆ ನಿಮ್ಮ ಹತ್ರ ಬರ್ಬೇಕಾದ್ರೆ ನಿಮ್ಮ ಮುಂದೆ ನಿಂತ್ಕೋಬೇಕಾದ್ರೆ ನಿಮ್ನ ದೇವ್ರು ಅಂತ ನಾವು ಬರ್ತೀವಿ. ಸೊ ಹಂಗೆ ದೇವಸ್ಥಾನಕ್ಕೆ ಹೋದಕ್ಕೆ ಬಂದು ನಮ್ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರ ಹೇಳ್ಕೊಡ್ತೀವಿ. ನಮ್ಮನ್ನ ರಕ್ಷಣೆ ಮಾಡ್ರಪ್ಪ, ನಮ್ ಜೈಲು ತಪ್ಪಿಸಿ, ಬೇಲ್ ಹಾಕತ್ತೆ ಒಪ್ಪಿಸಿ, ಬೇರೆ ನಮ್ ನ್ಯಾಯ ಕೊಡಿಸಿ, ಯಾರು ದೋಚ್ಬಿಟ್ಟಿದ್ದಾರೆ, ನಮ್ಮ ಆಸ್ತಿ ದೋಚ್ಬಿಟ್ಟಿದ್ದಾರೆ, ಕೇಸ್ ಹಾಕ್ಬಿಟ್ಟಿದ್ದಾರೆ, ಸುಳ್ಳು ಕೇಸ್ ಆಗಿದ್ರೆ ಏನು ನಮ್ಮ ಕಷ್ಟಕ್ಕೆ ಬರ್ತೀವಿ. ನಿಮ್ಮೇಲೆ ನಂಬಿಕೆ ನಮ್ಗೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಇರ್ತಾನೆ, ನಿಂಬೆಗೇನು ಹುಳಿ ಇಲ್ಲ, ದುಂಬಿಗೇನು ಕೆರೆಯಿಲ್ಲ, ಶಂಭುಗಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ನಿಂಬೆಗೆ ಹುಳಿನ ನಿಂಬೆ ಇದೆಯಲ್ಲ, ಎಲ್ಲಾ ಹುಳಿಗಳಿಗಿನ್ನ ಶ್ರೇಷ್ಠವಾದಂತ ಹುಳಿ ನಿಂಬೆ ಹುಳಿ ಅಂತ. ಈ ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಇಂತಹ ಎಲ್ಲ ಹುಳಿಗಳಿಗೂ ಶ್ರೇಷ್ಠ ನಿಂಬೆ ಹುಳಿ ಅಂತ. ದುಂಬಿಗಿನ ಕರಿಲಾದ ಕಪ್ಪು, ನಿಮ್ ಕಪ್ಪು, ಕೋಟಲಿರೋ ಕಪ್ಪು, ನಮ್ ಕೂಡಲಿರೋ ಕಪ್ಪು, ಮೈಕಲ್ಲಿರೋದು, ಬಟ್ಟೆ ಎಲ್ಲಕ್ಕಿಂತ ನಮ್ಮ ಹಳ್ಳಿಯಲ್ಲಿ ದುಂಬಿ ಓಡ್ತಾ ಇರ್ತಾರೆ, ಅದು ಮಗಕ್ಕೆ ಗ್ಲಾಸ್ ಹೊಡಿತಾ ಇರ್ತದಂತೆ, ಅದು ಬಹಳ ಶ್ರೇಷ್ಠವಾದಂತ ಕಪ್ಪು. ಅದು ಶಂಭುಗಿನ ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭು ಅಂದ್ರೆ ಶಿವ, ಎಲ್ಲಾ ದೇವರಿಗಿನ್ನ ಪರಮೇಶ್ವರ, ಅವ್ರು ದೊಡ್ಡವರಂತೆ. ಅದಾದ್ಮೇಲೆ ಏನಿರ್ತಾರೆ ಅಂದ್ರೆ ಸರ್ವಜ್ಞ, ನಿಂಬೆಗಿನ್ ಹುಳಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಗಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳಿಂದ ದೊಡ್ಡ ಗುಣ ಯಾವ್ದಪ್ಪ ನಂಬಿಕೆ ಅಂದ್ರೆ. ಹಾಗೆ ನಾವು ನಿಮ್ಮನ್ನು ನಂಬ್ಕೊಂಡು ಬಂದು ನಾವೇನ್ ತಪ್ಪು ಮಾಡಿರ್ತೀವೋ, ನಮ್ದೇನ್ ಕಷ್ಟನೋ, ನಮ್ದೇನ್ ಸುಖನೋ ಎಲ್ಲ ನಿಮ್ಮ ಹತ್ರ ಹೇಳ್ತೀವಿ. ನೀವು ನಮ್ಮ ದೇವರ ರೀತಿ ನಮ್ಮನ್ನ ಕಾಪಾಡ್ತೀರ ಅಂತ ಬರ್ತೀರಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಇಂಟಿಗ್ರಿಟಿನ ನೀವು ಕಳ್ಕೊಳ್ಬಾರ್ದು. ನಿಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಇಟ್ಕೊಂಡು ನಮ್ಮನ್ನ ದೇವರು ಸಮಾಜದಲ್ಲಿ ನೀವು ನೋಡ್ತೀರಿ ಅಂತ ಹೇಳಿ, ನಮ್ಮನ್ನ ಕಾಪಾಡ್ತೀರಿ ಅಂತ ಹೇಳಿ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬ ಅರ್ಚಕ ಇರ್ತಾನೆ. ನಮ್ಗೆ ದೇವ್ರಿಗೆ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ, ದೇವ್ರ ಭಾಷೆನೂ ನಮ್ಗೆ ಗೊತ್ತಿಲ್ಲ. ಅರ್ಚಕಸ್ಯ ಪ್ರಭಾವೇನ ಶಿಲಾಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದು. ಹಂಗೆ ನೀವು ವಕೀಲರು ಇವತ್ತು ಅರ್ಚಕರಾಗಿ ದೇವ್ರ ಮುಂದೆ ಇವತ್ತು ಕೆಲಸವನ್ನ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ. ಸೊ ಸಮಾಜಕ್ಕೆ ನೀವು ನ್ಯಾಯವನ್ನ ಕೊಡಿಸ್ತೀರಿ, ಪರಿಶುದ್ಧವಾಗಿ ಮಾಡ್ತೀರಿ. ನಿಮ್ಮ ಯಶಸ್ಸು ಕೂಡ ನಾನು ಹೇಳಿದಂಗೆ ಶ್ರಮ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಸೊ ಹಂಗೆ ತಾವು ಕೂಡ ಬಹಳ ನಮ್ನೆಲ್ಲ ಬಹಳ ತಾಳ್ಮೆಯಿಂದ ವಿಚಾರವನ್ನ ತಿಳ್ಕೊಳ್ತೀರಿ, ತ್ಯಾಗನೂ ಕೂಡ ಮಾಡಿಸ್ತೀರಿ, ಕನ್ಸಿಸ್ಟೆನ್ಸಿಯಿಂದ ತಮ್ಮದೇ ಆದಂತಹ ಹೋರಾಟ ಕೂಡ ತಾವು ಮುಂದುವರಿಸ್ತೀರಿ.